ಯಾರು ಅಲ್ರಿ ಅಂದ್ ಮತ್ತೆ ತಪ್ಪು ಮಾಡಿ ನೀವು ವಾಪಸ್ ಕೊಡ್ತಾರೆ ಅವರು. ತಪ್ಪು ಮಾಡಲಾರ ಕೊಡ್ತಾರೆ ಯಾರೇ ಅದ್ರದ್ದು ಅಲ್ಲ ತೊಗೋಬೇಕಾಗ ಇವತ್ತು ಇದು ಎಟ್ಟಾಗ ನೋಡ್ರಿ. ನಾ ಮುಂಚೆನೇ ಹೇಳಿದ ಸಿದ್ದರಾಮಣ್ಣವರು ಸಮಾಜದ ಅತ್ಯಂತ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ. ಅವರು ಬೇರೆ ರಾಜ್ಯಗಳಿಗಿಂತ ಸ್ವಲ್ಪ ಅಂತರವಾಗಿದ್ದರು ಕಾಂಗ್ರೆಸ್ಸಲ್ಲಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದು ನಿರ್ಮಾಣ ಆದಾಗ ಹಿಂದೆ ರಾಮಕೃಷ್ಣ ಹೆಗಡೆಯವರು 30 ವರ್ಷ ಹಿಂದೆ ರಾಜೀನಾಮೆ ಕೊಟ್ಟದ್ದು ಜನರು ಇವತ್ತು ಕೂಡ ನೆನೆಸ್ಕೋತಾರೆ. ಸಿದ್ದರಾಮಣ್ಣವರೇ ನೀವು ರಾಜೀನಾಮೆ ಕೊಡೋದು ಭಾಳ ಯೋಗ್ಯ ಅಂತಕ್ಕಂಥ ಮಾತು ನಾ ಹಿಂದೆನೇ ಹೇಳಿದ್ದ. ಇವತ್ತು ರಾಡ್ಯಾಗ ಸಿಕ್ಕು ಒದ್ದಾಡ್ಲಕತ್ತಾರ, ರಾಡ್ಯಾಗ ಸಿಗಾಕೊಂಡಾರ ಒದ್ದಾಡ್ಲಕತ್ತಾರೆ. ಯಾರು ಬದುಕಿಸ್ತಾರೆ ಇವ್ರಿಗೆ? ಅಲ್ರಿ ಸೈಟ್ ತೊಗೊಂಡು ಅದನ್ನು ಕೊಡ್ಬೇಕು ಯಾಕೆ ವಾಪಸ್ಸು? ಅವ್ರ ಸಲಹೆ ಇಲ್ದೇ ಅವ್ರ ಬಾಯಿಯವ್ರು ಕೊಡ್ತಾರೆ. ಈಗ ನನ್ನ ಮನೆಗೆ ನಮ್ಮ ಹೆಣ್ಮಗಳು ಇರ್ತಾರೆ, ನಾನು ಹೇಳಾರ್ದಕ್ಕೆ ಏನರ ನಿರ್ಣಯ ಮಾಡ್ತಾಳೆ? ಇವೆಲ್ಲ ನಾಟಕ ರೀ, ಸಾಕಿನ್ನ ಇದು ಗಬ್ಬನ ಆರ್ಲಕತ್ತದ ರಾಜಕಾರಣ. ನಾನು ಬರೀ ಅದು ಒಂದೇ ಪಾರ್ಟಿದಲ್ಲ, ಎಲ್ಲ ಪಾರ್ಟಿದು. ನಿನ್ನೆ ನೋಡಿರಿ ಹಂಗೆ ಕುಮಾರಸ್ವಾಮಿ ಅವ್ರ ಮೇಲೂ ಹೇಳ್ತಾರೆ, ಮತ್ತೊಬ್ಬರ ಮೇಲೂ ಹೇಳ್ತಾರೆ, ನಾಳೆ ನಮ್ಮ ಎಲ್ಲೂ ಹೇಳ್ತಾರೆ. ಇದು ಒಟ್ಟಾರೆ ನಿಮಗೆ ಹೇಳಬೇಕಂದ್ರೆ ರಾಜಕಾರಣ ಈ ರಾಜ್ಯದಲ್ಲಿ ಎಲ್ಲರೂ ಕೂಡಿ ಗಬ್ಬಿಡಿಸಿದವು ಅಷ್ಟೇ. ಪಕ್ಷದಲ್ಲಿ ಇಲ್ಲ, ಎಲ್ಲ ಪಕ್ಷಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾವೆ. ಆದರೆ ರಾಜಕಾರಣಿಗೆ ನಾವೇನದಲ್ಲ ಅದನ್ನೆಲ್ಲ ಗಬ್ಬು ಹಿಡಿಸಿದೆವು. ಏನು ರೀ ಹಾಂ ಅಲ್ರಿ, ಏನು ಕಾಂಗ್ರೆಸ್ನಾಗ ಗೌಪ್ಯ ಮೀಟಿಂಗ್ ದಲಿತರು ಮಾಡಿದ್ರು ಅದೇನು ನಾಟೋದಿಲ್ಲ. ಯಾಕಂದ್ರೆ ಅಲ್ಲಿ ಏನು ಬರ್ತದೆ ಡೆಲ್ಲಿದಿಂದ ಅದೇ ನಾಟೋದು. ಜನ್ಮದಾಗ ಅವರು ದಲಿತರನ್ನ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ರಾಜ್ಯದಲ್ಲಿ ಮಾಡೋದಿಲ್ಲ. ಇದು ಭಾಳ ಸತ್ಯ. ಯಾಕಂತಂದ್ರೆ ಅವ್ರ ಅಜ್ಜಗಳು ಹೆಂಗೆ ಬೈದಾರೆ ನೋಡಿದಿರಲ್ಲ. ಆಫೀಸರ್ಗಳಿಗೆಲ್ಲ ಪ್ರಮೋಷನ್ ಕೊಟ್ಟರೆ ಮುಂಡೆ ಮಕ್ಕಳು ಅಂತ ಹೇಳ್ಯಾರ. ಅವರು ಹೇಳ್ಯಾರಿಲ್ಲ. ಮತ್ತು ಅಂಥವ್ರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರೆ. ದಲಿತರಿಗೆ ಕನಸು ಕಾಣಬೇಕು ಅಟ್ಟೆ. ದಮ್ಮ ಹುಚ್ಚದ ನಾವು ಮಾದೇವಪ್ಪ. ಪೈಪೋಟಿ ನಡೀತದೆ, ಏನೂ ಆಗೋದಿಲ್ಲ ಅದರಿಂದ. ಪೈಪೋಟಿ ಅದರಿಂದ ತಾಕತ್ತಿದೆಯಾ? ತಾಕತ್ತಿದೆ. ಹಿಂದೆ ಇದೇ ರೀತಿ ನಮ್ಮ ಪಕ್ಷದಲ್ಲಿ ರಾಚಯ್ಯನವರು ಮಾಡಿದರು. ರಾಚಯ್ಯನವರು ನಾ ಹೇಳಿದೆ ಅವ್ರಿಗೆ, ಯಾಕ್ರಿ ಇದನ್ನು ಮಾಡ್ತೀರಿ? ನಾವು ಇರೋ 32 ಜನ ದಲಿತರು ಈ ಪಕ್ಷದಲ್ಲಿ ಗೆದ್ದು ಬಂದಿದ್ದೆವು, ನಿಮ್ಗೆ ಯಾರೂ ಓಟ್ ಹಾಕೋದಿಲ್ಲ, ಎದಕ್ಕೆ ಸುಮ್ಮನೆ ಇದು ಮಾಡ್ತೀರಿ, ವಿಡ್ರಾ ಮಾಡಿರಿ ಅಂತ ಹೇಳಿ ವಿಡ್ರಾ ಮಾಡಿಸೀನಿ ನಾನು. ಹಾಂ, ಸಿ ಎಮ್ ಅವರು ರಾಜೀನಾಮೆ ಕೊಡಬೇಕು ಅಂತ ಇವತ್ತು ಹೇಳಿಲ್ಲಪ್ಪ, ನಾನು ಒಂದು ತಿಂಗಳ ಹಿಂದೆನೇ ಹೇಳೀನಿ. ಈ ಸಂದರ್ಭ ಬಂದಾಗ ಇವತ್ತು ಅದನ್ನೇ ಉಚ್ಚಾರಣೆ ಮಾಡಬೇಕಾಗ್ತದೆ. ಯಾಕಂದ್ರೆ ಇದು ಸರಿ ಅಲ್ಲ. ಇನ್ನು ರಾಜೀನಾಮೆ ಕೊಟ್ಟರು ಅವ್ರಿಗೇನು ಅಷ್ಟು ಒಳ್ಳೆಯ ಹೆಸರು ಬರೋದಿಲ್ಲ ಸಿದ್ದರಾಮಣ್ಣನಿಗೆ. ಕೊಡಲಿ ಇಟ್ಕೊಂಡು ಕುಂದ್ರೆ ಅವ್ನಿಗೆ ಯಾರು ಕೊಡತ್ತಾರೆ? ನಾವಂತೂ ಬಬ್ಬೆ ಹೊಡೆಯವ್ರು ಹೊಡಿತೇವಪ್ಪ. ಇಟ್ಕೊಂಡು ಕುಂದ್ರಲಿ ಅವ್ರಿಗೆ ಯಾರು ಬೇಡ ಅಂದಾರ? ಯಾರು ಅಲ್ರಿ ಅಂದ್ ಮತ್ತೆ ತಪ್ಪು ಮಾಡಿ ನೀವು ವಾಪಸ್ ಕೊಡ್ತಾರೆ ಅವರು. ತಪ್ಪು ಮಾಡಲಾರ ಕೊಡ್ತಾರೆ ಯಾರೇ ಅದ್ರದ್ದು ಅಲ್ಲ ತೊಗೋಬೇಕಾಗ ಇವತ್ತು ಇದು ಎಟ್ಟಾಗ ನೋಡ್ರಿ. ನಾ ಮುಂಚೆನೇ ಹೇಳಿದ ಸಿದ್ದರಾಮಣ್ಣವರು ಸಮಾಜದ ಅತ್ಯಂತ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ. ಅವರು ಬೇರೆ ರಾಜ್ಯಗಳಿಗಿಂತ ಸ್ವಲ್ಪ ಅಂತರವಾಗಿದ್ದರು ಕಾಂಗ್ರೆಸ್ಸಲ್ಲಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದು ನಿರ್ಮಾಣ ಆದಾಗ ಹಿಂದೆ ರಾಮಕೃಷ್ಣ ಹೆಗಡೆಯವರು 30 ವರ್ಷ ಹಿಂದೆ ರಾಜೀನಾಮೆ ಕೊಟ್ಟದ್ದು ಜನರು ಇವತ್ತು ಕೂಡ ನೆನೆಸ್ಕೋತಾರೆ. ಸಿದ್ದರಾಮಣ್ಣವರೇ ನೀವು ರಾಜೀನಾಮೆ ಕೊಡೋದು ಭಾಳ ಯೋಗ್ಯ ಅಂತಕ್ಕಂಥ ಮಾತು ನಾ ಹಿಂದೆನೇ ಹೇಳಿದ್ದ. ಇವತ್ತು ರಾಡ್ಯಾಗ ಸಿಕ್ಕು ಒದ್ದಾಡ್ಲಕತ್ತಾರ, ರಾಡ್ಯಾಗ ಸಿಗಾಕೊಂಡಾರ ಒದ್ದಾಡ್ಲಕತ್ತಾರೆ. ಯಾರು ಬದುಕಿಸ್ತಾರೆ ಇವ್ರಿಗೆ? ಅಲ್ರಿ ಸೈಟ್ ತೊಗೊಂಡು ಅದನ್ನು ಕೊಡ್ಬೇಕು ಯಾಕೆ ವಾಪಸ್ಸು? ಅವ್ರ ಸಲಹೆ ಇಲ್ದೇ ಅವ್ರ ಬಾಯಿಯವ್ರು ಕೊಡ್ತಾರೆ. ಈಗ ನನ್ನ ಮನೆಗೆ ನಮ್ಮ ಹೆಣ್ಮಗಳು ಇರ್ತಾರೆ, ನಾನು ಹೇಳಾರ್ದಕ್ಕೆ ಏನರ ನಿರ್ಣಯ ಮಾಡ್ತಾಳೆ? ಇವೆಲ್ಲ ನಾಟಕ ರೀ, ಸಾಕಿನ್ನ ಇದು ಗಬ್ಬನ ಆರ್ಲಕತ್ತದ ರಾಜಕಾರಣ. ನಾನು ಬರೀ ಅದು ಒಂದೇ ಪಾರ್ಟಿದಲ್ಲ, ಎಲ್ಲ ಪಾರ್ಟಿದು. ನಿನ್ನೆ ನೋಡಿರಿ ಹಂಗೆ ಕುಮಾರಸ್ವಾಮಿ ಅವ್ರ ಮೇಲೂ ಹೇಳ್ತಾರೆ, ಮತ್ತೊಬ್ಬರ ಮೇಲೂ ಹೇಳ್ತಾರೆ, ನಾಳೆ ನಮ್ಮ ಎಲ್ಲೂ ಹೇಳ್ತಾರೆ. ಇದು ಒಟ್ಟಾರೆ ನಿಮಗೆ ಹೇಳಬೇಕಂದ್ರೆ ರಾಜಕಾರಣ ಈ ರಾಜ್ಯದಲ್ಲಿ ಎಲ್ಲರೂ ಕೂಡಿ ಗಬ್ಬಿಡಿಸಿದವು ಅಷ್ಟೇ. ಪಕ್ಷದಲ್ಲಿ ಇಲ್ಲ, ಎಲ್ಲ ಪಕ್ಷಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾವೆ. ಆದರೆ ರಾಜಕಾರಣಿಗೆ ನಾವೇನದಲ್ಲ ಅದನ್ನೆಲ್ಲ ಗಬ್ಬು ಹಿಡಿಸಿದೆವು.